NTA ಅವರು ನೀಟ್ 2026ರ ಎಕ್ಸಾಮ್ 21 ಜೂನ್ 2026ರಲ್ಲಿ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ರೀನೀಟ್ ಎಕ್ಸಾಮ್ದು ಇದು ಇನ್ನೂ ಆಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಆಗಿಲ್ಲ. ಬಟ್ NTA ತನ್ನ ಎಕ್ಸ್ ಹ್ಯಾಂಡಲಲ್ಲಿ ಈ ರೀತಿಯ ಮಾಹಿತಿಯನ್ನು ರಿಲೀಸ್ ಮಾಡಿದೆ. ಹಾಗೆ ಈ ವರ್ಷದ ಪೇಪರ್ ಯಾವ ರೀತಿ ಆಗಿರಲಿದೆ ಎಂಬುದು ಕೂಡ ಬಹಳಷ್ಟು ವಿದ್ಯಾರ್ಥಿಗಳ ಡೌಟ್ ಆಗಿದೆ. ಪ್ರೀವಿಯಸ್ ಇಯರ್ನ ಟ್ರೆಂಡನ್ನು ನೋಡ್ಕೊಂಡು ಹೋದಾಗ 2016ರಲ್ಲಿ ನೋಡಿದಾಗ 2016ರಲ್ಲಿ ಪೇಪರ್ ಲೀಕ್ ಆಗಿತ್ತು. ಆ ಒಂದು ರೀನೀಟನ್ನು ಕಂಡಕ್ಟ್ ಮಾಡಿದ್ರಲ್ಲ 2016ರಲ್ಲಿ ಕೂಡ ಪೇಪರ್ ಲೆಂತಿ ಆಗಿತ್ತು ಮತ್ತು ಟಫ್ ಆಗಿ ಬಂದಿತ್ತು. ಅದೇ ರೀತಿಯಲ್ಲಿ 2024ರಲ್ಲಿ ಕೂಡ ಪೇಪರ್ ಲೀಕ್ ಆದಾಗ 2025ರ ವಿದ್ಯಾರ್ಥಿಗಳಿಗೆ ಪೇಪರ್ ಲೆಂತಿ ಆಗಿತ್ತು ಮತ್ತು ಟಫ್ ಆಗಿತ್ತು. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಪೇಪರ್ ಲೀಕ್ ಆಗಿದೆ. ಈ ರೀನೀಟನ್ನು 21 ಜೂನ್ 2026ರಂದು ನಾವು ಕಂಡಕ್ಟ್ ಮಾಡ್ತೇವೆ ಅಂತ NTAದವರು ಹೇಳಿದ್ದಾರೆ. ಈ ಪೇಪರ್ ಕೂಡ ಬಹಳಷ್ಟು ಸಾಧ್ಯತೆ ಇದೆ ಪೇಪರ್ ಲೆಂತಿ ಆಗಿರುತ್ತೆ ಮತ್ತು ಸ್ವಲ್ಪ ಟಫ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಹಾಗೆ ಇನ್ನೊಂದು ಸಜೆಷನ್ ಏನಂದರೆ ನನ್ನ ಕಡೆಯಿಂದ ನೀವು ಎಕ್ಸಾಮನ್ನು ಬರೆಯುವಾಗ OMR ಶೀಟಲ್ಲಿ ಒಂದು ಆಪ್ಷನನ್ನು ಎಂಟ್ರಿ ಮಾಡ್ತೀರಿ. ಅದರ ಜೊತೆಗೆ ಕ್ವಶನ್ ಪೇಪರಲ್ಲಿ ಕೂಡ ಆಪ್ಷನನ್ನು ಎಂಟ್ರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ತಿಂಗಳ ಮಟ್ಟಿಗೆ ಯಾವುದೇ ಒಂದು ಗೊಂದಲ ಈಡಾಗೋದಿಲ್ಲ. ಅಂದರೆ ನೀವು ಬಂದ ತಕ್ಷಣ ನೀವು ಆನ್ಸರ್ ಕೀಗಳನ್ನ ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. OMR ಬರೋ ತನಕ ವೇಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಕ್ವಶನ್ ಪೇಪರಲ್ಲಿ ಕೂಡ ಟಿಕ್ ಮಾಡೋದನ್ನು ಮರೆಯಬೇಡಿ. ಈ ವರ್ಷ ರೀನೀಟನ್ನು ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದಿ ಬೆಸ್ಟ್. ಉತ್ತಮವಾದಂತಹ ಸ್ಕೋರನ್ನು ಪಡೆದು ನಮ್ಮ ಕೌನ್ಸಿಲಿಂಗಲ್ಲಿ ನೀವು ಭಾಗವಹಿಸಿ. ಈ ಒಂದು ಚಾನಲಲ್ಲಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಮಾಹಿತಿಗಳು ದೊರಕುತ್ತವೆ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.